ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಸಂಬರ್ಗಿ. ನಾನೊಬ್ಬ ಕನ್ನಡಿಗ. ನಿಜವಾಗ್ಲೂ ನಾನು ಕನ್ನಡಿಗ ಸ್ವಾಮಿ. ಹುಟ್ಟಿದ್ದು ಬೆಳಗಾಮು, ಬೆಳೆದಿದ್ದು ಬೆಂಗಳೂರಲ್ಲಿ. ಹಾಗೆ ನಾನು ಕನ್ನಡಿಗ ಅಂತ ಎಲ್ಲೂ ಕಿರಿಕು ಮಾಡಿಲ್ಲ, ಒಳ್ಳೆ ಹುಡುಗ ಅಂತೂ ಹೇಳಿಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಕಟ್ಟಪ್ಪ ಬೇರೆ ಅಂತೆ, ಸತ್ಯರಾಜ್ ಬೇರೆ ಅಂತೆ. ಏನೋ ಕಲೆಕ್ಷನ್ ಇದೆ, ಸಾರಿ ಏನೋ ಕನೆಕ್ಷನ್ ಇದೆ ರೀ. ಆನ್ ಅ ಸೀರಿಯಸ್ ನೋಟ್, ಯಾರು ನಿಜವಾದ ಕನ್ನಡಿಗ? ನಿಜವಾದ ಕನ್ನಡಿಗ ಅಂದರೆ ಯಾರು? ಬಾವುಟ ಹಿಡ್ಕೊಂಡು ಕನ್ನಡಕ್ಕೋಸ್ಕರ ನಾನು ಹೋರಾಡ್ತೀನಿ ಅಂತ ಬೀದಿಲಿ ಬಂದು ಕಿರ್ಚಾಡೋನೇ ಕನ್ನಡಿಗನ? ಇಲ್ಲ ಕನ್ನಡಿಗರಲ್ಲೂ ಸಾಧುವಾಗಿ ನಿಧಾನವಾಗಿ ನಮ್ಮ ಯೋಚನೆ ಶಕ್ತಿನ ಮುಂದೆ ಇಟ್ಟು ಆಮೇಲೆ ಮಾತಾಡೋರು ಕನ್ನಡಿಗರ? ಈ ಪ್ರಶ್ನೆನ ಬಂದು ತುಂಬ ಲವಲವಿಕೆಯಿಂದ, ಸ್ವಲ್ಪ ಡ್ರಮ್ಯಾಟಿಕ್ ಆಗಿ, ಸ್ವಲ್ಪ ಸೀರಿಯಸ್ ಆಗಿ ಕನ್ನಡಿಗರ ಮುಂದೆ ತಂದುಕೊಟ್ಟಿದ್ದಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆ ಒನ್ ಇಂಡಿಯಾನಲ್ಲಿ ಇದ್ದಾರೆ. ವೆಲ್ಕಮ್ ಸರ್, ಪ್ರಶಾಂತ್ ಸಂಬರ್ಗಿ ಅವರೇ. ನೀವು ಕನ್ನಡಿಗರು ಯಾರಾದರೂ ಈ ವಿಡಿಯೋ ನೋಡಿರಲಿಲ್ಲ ಅಂದಿದ್ರೆ ಇನ್ಮೇಲಿಂದ ನೋಡೋರು ತಿಳ್ಕೊಳ್ತಾರೆ. ಫಸ್ಟ್ ಆಫ್ ಆಲ್, ಈ ವಿಡಿಯೋ ಹಿಂದಿನ ಐಡಿಯಾ ಏನು? ಈ ವಿಡಿಯೋ ಹಿಂದಿನ ಐಡಿಯಾ, ನನ್ನ ಅನಿಸಿಕೆ, ಬಾಹುಬಲಿ ಚಿತ್ರ ಬಿಡುಗಡೆ ಮಾಡಬೇಕಾದ್ರೆ ನನ್ನ ಅನಿಸಿಕೆಯನ್ನು ನನ್ನ ಸ್ನೇಹಿತರಿಗೆ ಮತ್ತು ನನ್ನ ಫೇಸ್ಬುಕ್ಕಲ್ಲಿರ್ತಕ್ಕಂಥ ಮಿತ್ರರಿಗೆ, ಬಾಹುಬಲಿ ಚಿತ್ರನ ರಿಲೀಸ್ ಮಾಡಬೇಡಿ ಅಂತ ಯಾರೋ ಒಂದಿಬ್ಬರು ತಡೆ ಹಿಡಿತಾ ಇದ್ದಾರೆ. ಅದಕ್ಕೆ ಅರ್ಥ ಇಲ್ಲ. 2002ರಲ್ಲಿ ಮಾತಾಡಿರ್ತಕ್ಕಂಥ ಒಬ್ಬ ತಮಿಳಿನ ಕಲಾವಿದ ಸತ್ಯರಾಜ್, ಅವನ ಒಂದು ಹೇಳಿಕೆ ಇಟ್ಕೊಂಡು ಈಗ ಇದನ್ನು ತಡೀತಾ ಇದ್ದಾರೆ. ಇಡೀ ವಿಶ್ವವೇ ನೋಡಬೇಕಂತ ಇರ್ತಕ್ಕಂಥ ಚಿತ್ರ ಬಾಹುಬಲಿ 2. ಅದು ಭಾರತದ ಶ್ರೇಷ್ಠ ಚಿತ್ರ. ಅದನ್ನು ತಡಿಬೇಕು, ಬೆಂಗಳೂರು ಬಂದನ್ನು ಮಾಡಬೇಕು. ಕೊಟ್ಟಿರ್ತಕ್ಕಂಥ ಕೂಗು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ವಾಟಾಳ್ ನಾಗರಾಜ್ ಅವ್ರಿಗೆ ಮತ್ತು ಸಾರಾ ಗೋವಿಂದ್ ಅವ್ರಿಗೆ ಮತ್ತು ಇನ್ನು ಸಣ್ಣ ಸಣ್ಣ ಸಂಘಟನೆಗಳಲ್ಲಿ ಕೆಲಸ ಮಾಡೋರಿಗೆ, ನೀವು ಸೆಲೆಕ್ಟಿವ್ ಆಗಿ ಇದನ್ನು ಮಾಡ್ತಾ ಇದ್ದೀರಾ, ರಿಲೆವೆನ್ಸ್ ಇಲ್ಲ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಬ್ಯಾಂಗ್ಳೂರ್ ಅಂತ ಒಂದು ಬ್ರ್ಯಾಂಡು ಅಥವಾ ಕರ್ನಾಟಕ ಅಂತ ಬ್ರ್ಯಾಂಡಿಗೆ ಎಲ್ಲೋ ಧಕ್ಕೆ ಆಗ್ತಾ ಇದೆ. ನಾವು ಅಷ್ಟೊಂದು ಸೆನ್ಸಿಟಿವಾ? ನಮಗೂ ಕಾವೇರಿ ನದಿ ಮೇಲೆ ಪ್ರೇಮ ಇದೆ, ಅದು ನಮ್ಮ ನದಿ, ನಮಗೆ ಬೇಕಾಗಿರೋ ನೀರು, ಎಲ್ಲವೂ ಸಹಿ. ಆದರೆ ನೀವು ಮಾಡ್ತಕ್ಕಂಥ ಒಂದು ಈ ಪ್ರತಿಭಟನೆ ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಕೆಟ್ಟ ಹೆಸರು ಬರ್ತಾ ಇದೆ. ಅದು 4 ಜನರ ಅಭಿಪ್ರಾಯ ಇರ್ಬೋದು, ಬಹುಸಂಖ್ಯಾ ಜನರ ಅಭಿಪ್ರಾಯ ಇಲ್ಲದೆ ಇರ್ಬೋದು. ಇದು ನೀವು ಮಾಡ್ತಾ ಇರೋದು ತಪ್ಪು ಅಂತ ಒಂದು ವಿಡಿಯೋ ಸಂದೇಶ ಹಾಕಿದೆ. ಆ ವಿಡಿಯೋ ಸಂದೇಶಕ್ಕೆ ನನಗೆ ಒಂದು 20,000 ಕಮೆಂಟ್ ಬಂದವು. ಅದರಲ್ಲಿ ಅರ್ಧದಷ್ಟು ಉತ್ತಮ, ಅರ್ಧದಷ್ಟು ಕೆಟ್ಟದು. ಆ ಕೆಟ್ಟದಲ್ಲಿ ಈತ ಕನ್ನಡದವನೇ ಅಲ್ಲ, ಕನ್ನಡ ಭಾವನೆಗೆ ಸ್ಪಂದಿಸ್ತಾ ಇಲ್ಲ, ಕನ್ನಡ ಭಾವನೆ ಅಂದ್ರೆ ಗೊತ್ತಿಲ್ಲ ಅವನಿಗೆ, ಕಾವೇರಿ ಅಂದರೆ ಗೊತ್ತಿಲ್ಲ, ಕನ್ನಡ ಮಾತಾಡೋಕ್ಕೆ ಸ್ಪಷ್ಟತೆ ಇಲ್ಲ, ಅವನ್ಯಾರೋ ಬಿಸ್ನೆಸ್ ಮೆನ್ನು, ಅವನು ವ್ಯಾಪಾರ ಏನೋನೋ ಅರ್ಥ ಇಲ್ಲದಂಥದ್ದೆಲ್ಲ ಮಾತು ಬಂತು. ಅಲ್ಲಿ ನನಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾದಾಗ, ಕನ್ನಡದವ್ರನ್ನೇ ಕನ್ನಡ ಅಲ್ಲ ಅಂತ ಇದ್ದಾರಲ್ಲ ಇವರು, ಸೊ ಏನು ನಾನು ಬಾವುಟ ಹಾಕೋಬೇಕಾ, ನಾನು ಹಿಡಿಬೇಕಾ, ಅಚ್ಚಾಕ್ಸ್ಕೋಬೇಕಾ, ಇದೆಲ್ಲ ಯೋಚನೆ ಬಂದು ನಿಜವಾದ ಕನ್ನಡಿಗ ಯಾರು ಅಂತ ಒಂದು 4 ನಿಮಿಷ 30 ಸೆಕೆಂಡಿನ ಒಂದು ಕಿರು ವಿಡಿಯೋನ ಮಾಡಿ ಆ ಜನಕ್ಕೆ ತೋರ್ಸೋಕ್ಕೆ ಹೋಗಿ ಈಗ ಈ ಮಟ್ಟಿಗೆ ಬಂದು ನಿಂತ್ಕೊಂಡಿದೆ. ಇದರಲ್ಲಿ ಯಾವುದೇ ಥರದ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಕು ಅಥವಾ ನಾವು ಅವರನ್ನು ಕಂಡಮ್ ಮಾಡಬೇಕು ಅಂಥದ್ದಿಲ್ಲ. ಅನೇಕ ಕನ್ನಡಿಗರು ಪರದೆಯ ಹಿಂದೆ ಅಥವಾ ಅಂತರ್ಜಾಲದಲ್ಲಿ, ಭಾರತದಲ್ಲದೆ US ಅಲ್ಲಿ ಕನ್ನಡದ ಬಗ್ಗೆ ಅಭಿಯಾನ ಮಾಡ್ತಾ ಇದ್ದಾರೆ. ಅವರೆಲ್ಲ ಹೋರಾಟಗಾರರಲ್ವಾ? ಬರೀ ಟೌನ್ ಹಾಲಿಂದ ಮೆಜೆಸ್ಟಿಕ್ಕಿಗೆ ಮೆರವಣಿಗೆ ಹೋಗಿ ಬಾವುಟ ಹಿಡಿದ್ರೆ ಅವರು ಮಾತ್ರ ಧಿಕ್ಕಾರಕ್ಕೆ ಹೋಗಿದ್ರೆ ಮಾತ್ರ ಕನ್ನಡದವರು? ಇದೆಲ್ಲ ಪ್ರಶ್ನೆಗೆ ಉತ್ತರ, ಯಾರು ನಿಜವಾದ ಕನ್ನಡಿಗ? ನಿಮ್ಮ ಈ ವಿಡಿಯೋನಲ್ಲಿ ನೀವು ಹೇಳೋ ಹಾಗೆ ಕನ್ನಡಕ್ಕಾಗಿ ಹೋರಾಟ ಮಾಡೋರು ತುಂಬ ಜನನೇ ಇದ್ದಾರೆ. ಅದು ಬಾವುಟ ಹಿಡ್ಕೊಂಡು ಚಳುವಳಿಗಳು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ. ನಿಮ್ಮ ಈ ವಿಡಿಯೋ ನೀವು ಹೇಳ್ದಂಗೆ ಕನ್ನಡಿಗರಿಗೋಸ್ಕರ, ಕನ್ನಡ ಹೋರಾಟಗಾರರಿಗೆ ಒಂದು ಪರ್ಯಾಯ ಧ್ವನಿ ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಮತ್ತು ಇಲ್ಲ. ಹೌದು ಅಂದರೆ, ಯಾಕೆಂದರೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಅಥವಾ ನಾವು ಈಗೇನು ನೋಡ್ತಾ ಇದ್ದೀವಿ, ಪೀಳಿಗೆ 20ರ ಹರೆಯದ ಹುಡುಗ ಅಥವಾ 30ರ ಹರೆಯದ ಯುವಕ, ಅವ್ರದ್ದೇ ಆದ ಒಂದು ಸ್ವತಂತ್ರ ಇದೆ, ಅವ್ರದ್ದೇ ಆದ ಒಂದು ಯೋಚನೆ ಇದೆ. ಅವರು ಆ ಥರದ ಹಳೆ ಹೋರಾಟಗಾರರಿಗೆ ಸ್ಪಂದಿಸ್ತಾ ಇಲ್ಲ. ಅವರು ಮಾಡಿದ್ದು ಎಷ್ಟು ಹಲವಾರು ಸಾಹಸಗಳು, ಹೋರಾಟಗಳು, ಇಂಪಾರ್ಟೆನ್ಸ್ ಇದೆ, ರಿಲೆವೆನ್ಸ್ ಇದೆ. ಆದರೆ ಆ ಕನೆಕ್ಷನ್ಗೂ ಮತ್ತು ಈಗಿನ ಯುವಕರಿಗೂ ಎಲ್ಲೋ ಒಂದು ಕಡೆ ಮಿಸ್ಕನೆಕ್ಷನ್, ಅಥವಾ ನಾವು ಅದನ್ನು ಸ್ಪಂದಿಸೋಕ್ಕಾಗ್ತಾ ಇಲ್ಲ.
ಸೊ ಆ ಧ್ವನಿ ಅವ್ರಿಗೆ ನಿಜವಾಗ್ಲೂ ಹೋಗ್ತಾ ಇಲ್ಲ. ಕನ್ನಡದ ಅಭಿಮಾನ ಸ್ವಾಭಿಮಾನ ಅಲ್ಲಿ ಮುಟ್ತಾ ಇಲ್ಲ. ನಾನು ಇಂಟರ್ನೆಟ್ಟು ಅಥವಾ ಮಾಹಿತಿ ತಂತ್ರಜ್ಞಾನದ ಒಂದು ರೆವಲ್ಯೂಷನಲ್ಲಿ ಈಗಿನ ಯುವಕರಿಗೆ ಅಥವಾ ಈಗಿನ ಪೀಳಿಗೆಗೆ ಒಂದು ಹೊಸ ಅವರು ಸ್ವತಂತ್ರ ಬೇಕು. ಕನ್ನಡ ಭಾಷೆ ಬಗ್ಗೆನೂ ಅಭಿಮಾನ ಬೇಕು, ಕನ್ನಡ ಭಾಷೆಯ ಬಗ್ಗೆ ಅವರಿಗೆ ಹೆಮ್ಮೆ ಇರಬೇಕು. ಅದನ್ನೆಲ್ಲ ಮುಂದೆ ಇಟ್ಕೊಂಡು ನಾನೊಂದು ಯೋಚನೆ ಮಾಡಿದಾಗ ಹೌದು, ಒಂದು ಪರ್ಯಾಯ ಮಾರ್ಗ ಬೇಕು ಅಂತ ನನಗೆ ಆಲೋಚನೆ ಬರುತ್ತೆ. ಓಕೆ, ಇಲ್ಲ ಅಂತಲೂ ಹೇಳಿದ್ರಿ. ಇಲ್ಲ ಅಂದರೆ ಬೀದಿ ಕಾಳ್ಗಾನೂ ಬೇಕು, ಬೀದಿ ಹೋರಾಟನೂ ಬೇಕು. ಎಲ್ಲವೂ ಕೂತು ಬರೀ ಮಾತಲ್ಲೇ ಅಥವಾ ಸಹಿ ಸಂಗ್ರಹಣೆಯಲ್ಲಿ ಅಥವಾ ಧ್ವನಿ ಎತ್ತೋದ್ರಲ್ಲಿ ಎಲ್ಲವೂ ಆಗೋದಿಲ್ಲ. ಹಿರಿಯರು ಅಥವಾ ಕನ್ನಡದ ಅನೇಕ ಹೋರಾಟಗಾರರು, ನೀವು ಗೋಕಾಕ್ ಚಳುವಳಿಯಿಂದ ಅಥವಾ ಈಗಿನ ಕಾವೇರಿ ಹೋರಾಟದವರೆಗೂ ಎಷ್ಟೊಂದು ಬೀದಿ ಹೋರಾಟಗಳಾಗಿದೆ. ಅದು ರಿಲೆವೆಂಟ್ ಆಗಿರಬೇಕು ಅಥವಾ ಅದು ನಮ್ಮ ಧೈರ್ಯ ಮತ್ತು ನಮ್ಮ ಒಗ್ಗಟ್ಟನ್ನು ತೋರಿಸ್ಕೋವಂಥದ್ದು ಒಂದು ಇರಬೇಕು. ಅದು ಬೇಕು, ಅದಿಲ್ಲದೇ ಇಲ್ಲ ಅಂತ ಒಂದು ನನ್ನ ಭಾವ. ಓಕೆ, ನೀವೇ ಹೇಳ್ದಂಗೆ ಈ ಗೋಕಾಕ್ ಚಳುವಳಿ ಅನ್ನೋದು ಕನ್ನಡಕ್ಕೋಸ್ಕರ ನಿಜವಾಗ್ಲೂ ಆಗಿದ್ದಂಥ ಒಂದು ಹೋರಾಟ. ಆ ರೀತಿ ಹೋರಾಟದಿಂದ ಬಂದಿರೋಂಥ ಕನ್ನಡ ಹೋರಾಟಗಾರರಾಗಲಿ, ದ ಐಡಿಯಾ ಆಫ್ ಅ ಕನ್ನಡಿಗ ಅನ್ನೋದಾಗಲಿ ಇವಾಗ ನಿಷ್ಕ್ರಿಯಗೊಳ್ತಾ ಇದೆ. ಇದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜನನ ಸೇರಿಸ್ಕೊಂಡು ಸಂಘಟನೆ ಮಾಡಿಕೊಂಡು ಹೋರಾಡೋದ್ರಿಂದ ನೀವೇ ಹೇಳ್ದಂಗೆ ಕನ್ನಡಕ್ಕೆ ಧಕ್ಕೆ ಬರ್ತಿದೆ. ಕರ್ನಾಟಕ ಆಗಲಿ, ಬ್ರ್ಯಾಂಡ್ ಬೆಂಗಳೂರು ಆಗಲಿ, ಎರಡಕ್ಕೂ ಧಕ್ಕೆ ಬರ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತವಾಗಿಯೂ. ಸ್ವಾರ್ಥ ಎಲ್ಲಿರುತ್ತೋ ಅಲ್ಲಿ ಧಕ್ಕೆ ಬರೋದು ಖಂಡಿತ. ಬಹು ಜನಸಂಖ್ಯೆ ಇರತಕ್ಕಂಥ ಒಂದು ಕರ್ನಾಟಕ ನಾಡಿನಲ್ಲಿ ಎಲ್ಲರ ಮನಸ್ಸು ಒಂದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಅದನ್ನ ಇಲ್ಲ ಇದು ತಪ್ಪಿಲ್ಲದೆ ಇರ್ಬೋದು, ತಪ್ಪಿದೆ. ಚಿತ್ರರಂಗ ಒಂದು ಕ್ರಿಯೇಟಿವ್ ಫ್ರೀಡಮ್ ಅಥವಾ ಅಲ್ಲಿ ಕ್ರಿಯೇಟಿವ್ ಫ್ರೀಡಮ್ಗೆ ಅವಕಾಶ ಇದೆ. ಈಗ ಬಾಹುಬಲಿ 2 ಚಿತ್ರದ ನಾವು ಒಂದು ಉದಾಹರಣೆ ತಗೋದಾದ್ರೆ, ಸತ್ಯರಾಜ್ ಅಂತ ಒಬ್ಬ ಕಲಾವಿದ ಬಾಹುಬಲಿ ಚಿತ್ರದಲ್ಲಿ ನಟಿಸಿದ್ದಾನೆ. 3,000 ಕಲಾವಿದರಲ್ಲಿ ಆತ ಒಬ್ಬ. ಬಾಹುಬಲಿ ಚಿತ್ರ ನಿರ್ದೇಶಕರು ರಾಯಚೂರಿನವರು, ಬೆಳೆದಿದ್ದು ಹೈದರಾಬಾದಲ್ಲಿ. ಸಂಸ್ಥೆ ಅದನ್ನ ಪ್ರೊಡ್ಯೂಸ್ ಮಾಡಿದ್ದು ಅರ್ಕಾ ಮೀಡಿಯಾ, ಅವರು ಬೆಂಗಳೂರಿನವರೇ, ರಿಜಿಸ್ಟರ್ಡ್ ಇನ್ ಬ್ಯಾಂಗ್ಳೂರ್, ಆಪರೇಷನ್ಸ್ ಇನ್ ಹೈದರಾಬಾದ್. ಈ ಗಲಾಟೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧಿಕ್ಕಾರ ಕೂಗಿ ಚಿತ್ರವನ್ನು ತಡಿತೇನೆ, ಕನ್ನಡ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಉದಾಹರಣೆ ತಗೋದಾದ್ರೆ ಎಲ್ಲೂ ಅದಕ್ಕೆ ಅರ್ಥನೇ ಇಲ್ಲ. ತಮಿಳ್ನಾಡವ್ರು ಮಾಡಿದ್ದಲ್ಲ ಪಿಕ್ಚರು, ತಮಿಳ್ನಾಡವ್ರು ನಿರ್ದೇಶಿಸೋದಲ್ಲ. ಈಗ ಮೊನ್ನೆ ಆಗಿರ್ತಕ್ಕಂಥ ಗಲಾಟೆ ಕ್ಷಮೆ ಕೇಳುವ ಅರ್ಥನೇ ಇಲ್ಲ ಅಲ್ಲಿ. 2002ರಲ್ಲಿ ನಡೆದಕ್ಕಂಥ ಹೊಗೆನಿಕಲ್ ಡ್ಯಾಮ್ ಸಂಬಂಧಪಟ್ಟಂತೆ ಅಲ್ಲಿ ಅನೇಕರು, ವೇದಿಕೆ ಮೇಲೆ ಅನೇಕರಿದ್ದಾರೆ. ರಜನಿಕಾಂತ್ ಅವರಿದ್ದಾರೆ, ಆಮೇಲೆ ಶರತ್ ಕುಮಾರ್ ಇದ್ದಾರೆ, ಅನೇಕರು ಮಾತಾಡಿದ್ದಾರೆ. ಅಲ್ಲಿನ ಜನರಿಗೆ ಉದ್ದೇಶಿಸಿ ಮಾತಾಡಿದ್ದಾರೆ. ಸತ್ಯರಾಜ್ ಅವರು ಕೆಟ್ಟದಾಗಿ ಮಾತಾಡಿರ್ಬೋದು, ಅದ್ರಲ್ಲಿ ನನಗೆ ಅವರು ಮಾಡಿರೋದು ಅಪರಾಧ, ಅದು ನಿಜ. ಅದು ಆಗಿನ ಮಟ್ಟಕ್ಕೆ ಅಲ್ಲಿಗೆ ಅದು ಸರಿ ಹೋಯ್ತು. ಅಲ್ಲಿಗೆ ಅವರ ಜನರ ಬಗ್ಗೆ ಅವ್ರ ಎಮೋಷನ್ಸ್ ಅನ್ನ ಹಂಚ್ಕೊಂಡಿದ್ದಾರೆ. 2002ರಲ್ಲಿ ಆಗಿರ್ತಕ್ಕಂಥ ಒಂದು ವಿಡಿಯೋನ್ನ ಯೂಟ್ಯೂಬಲ್ಲಿ 2007ರಿಂದನೇ ಇದೆ. ಅದಕ್ಕೆ 1,80,000 ಜನ ನೋಡಿದ್ದಾರೆ. ಈಗ ತಗೊಂಬಂದು ಅವಾಗ ಆಗಿದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಏನೋ ಒಂದು ಮರ್ಮ, ಇದಕ್ಕೆ ರಿಲೆವೆನ್ಸ್ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಕೇಳಿಬರುತ್ತೆ. ಸೊ ಅದೇನು ಸ್ವಾರ್ಥಕ್ಕಾಯ್ತಾ ಅಥವಾ ಒಬ್ಬರ ಪರ್ಸ್ನಲ್ ಅಜೆಂಡಾ ಆಯ್ತಾ? ಒಬ್ಬ ಸ್ವಾರ್ಥಕ್ಕೆ ಅದನ್ನ ನನ್ನನ್ನು ಬೈದಿದ್ದಾರೆ ಅದಕ್ಕೆ ನಾನಿಲ್ಲಿ ತಡೆಯಬೇಕು ಅಂತ ಆಯ್ತಾ? ಏನೂ ಗೊತ್ತಿಲ್ಲ. ಬ್ರ್ಯಾಂಡ್ ಬೆಂಗಳೂರಿಗೆ ಧಕ್ಕೆ ಆಗಿದೆ ಅಂತ ನನಗೆ ಅರಿವಾಗಿದ್ದು ನ್ಯಾಷನಲ್ ಮೀಡಿಯಾದಲ್ಲಿ ಅಥವಾ ಭಾರತದ ಮೀಡಿಯಾ ಸಂಸ್ಥೆಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ, ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಬಾಹುಬಲಿ ಇಲ್ಲ ಅಂತ ಒಂದು ಆರ್ಟಿಕಲ್ ಬಂದಾಗ, ಅರೆ ನಾವೇನು ತಪ್ಪು ಮಾಡಿದ್ವಿ, ಯಾರೋ 4 ಜನ ಮಾಡಿದ್ದಕ್ಕೆ ನಮಗೂ ಬೇಜಾರಿದೆ ಅದು ಮಾತಾಡಿದ್ದು, ಅದು ಅಲ್ಲಿಗೆ ಸರಿ ಹೋಯ್ತು. ಅನೇಕ ಕಾನೂನು ಹೋರಾಟಗಳಿವೆ, ಚುನಾಯಿತ ಪ್ರತಿನಿಧಿಗಳು ನಮ್ಮ ಕಾವೇರಿ ನದಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಕಾವೇರಿ ನದಿ ಅವ್ರಿಗೆಷ್ಟು ಬೇಕೋ ಅಷ್ಟೇ ನಮಗೂ ಬೇಕು. ಸುಪ್ರೀಂ ಕೋರ್ಟಲ್ಲಿ ದಾವೆ ಇದೆ. ಇವೆಲ್ಲವೂ ಇರಬೇಕಾದ್ರೆ ಯಾರೋ ಒಂದು 4 ಜನ ಕಾವೇರಿ ನದಿ ಬಗ್ಗೆ ಮಾಡಿರ್ತಕ್ಕಂಥ ಹೇಳಿಕೆ ನನಗೆ ಧಕ್ಕೆ ಆಗಿದೆ, ನಾನು ಒಬ್ಬರಿಗೆ ಬೈದಿದ್ದಾರೆ ಇದಕ್ಕೆ ಅಂತ ಹೇಳಿ ಬೆಂಗಳೂರು ಬಂದು ಕರೆಯೋದು, ಅಥವಾ ಬಾಹುಬಲಿ ಚಿತ್ರ ಬಿಡುಗಡೆ ಮಾಡೋಕ್ಕೆ ಇಲ್ಲ ಅಂತ ಹೇಳೋದು, ರಾಜಮೌಳಿ ಅವ್ರ ಕಡೆಯಿಂದ ಕ್ಷಮೆ ಕೇಳೋದು,
ಅವ್ರ ಮನವಿ, ಕಟ್ಟಪ್ಪ ಕ್ಷಮೆ ಕೇಳೋರ್ಗು ಇಲ್ಲ ಅಂತ ಹೇಳೋದು ಎಲ್ಲವೂ ನಾಟಕೀಯ ಅನ್ಸ್ಬಿಡ್ತು ನನಗೆ. ಅದಕ್ಕೆ ನಾನು ಕೇಳಿದ್ದು ಹೋರಾಟಗಾರರಿಗೆ ಅಥವಾ ಯಾರೊಂದಿಬ್ಬರು ಹೋರಾಟಗಾರರಿಗೆ, ನೀವು ಮಾಡ್ತಾ ಇರೋದೇ ಸಹಿ ಅಂದಿದ್ರೆ ಅಥವಾ ನೀವು ಮಾಡ್ತಾ ಇರೋದು ನಿಜವಾಗ್ಲೂ ಅರ್ಥ ಅನ್ನೋದಿದ್ದಿದ್ರೆ, ಆತಂದೆ ಪಿಕ್ಚರು ಡಿಸೆಂಬರ್, ಜನವರಿ ಮತ್ತು ಮಾರ್ಚಲ್ಲಿ 3 ಪಿಕ್ಚರ್ಗಳು ಬಂದವು. ಹೈಪರು, ಮೊಟ್ಟೆ ಶಿವ, ಕೆಟ್ಟ ಶಿವ. ಅವನ್ನೆಲ್ಲ ಯಾಕೆ ತಡಿಲಿಲ್ಲ ನೀವು? ಸೆಲೆಕ್ಟಿವ್ ಆಗಿ ಯಾಕೆ ಇದನ್ನೇ ತಡೆದ್ರಿ ಅಂತ ನನ್ನ ಪ್ರಶ್ನೆಗೆ ಬಂದ ಉತ್ತರ, ನಮಗೆ ಈ ವಿಡಿಯೋ ಸಿಕ್ಕಿದ್ದು ಈಗ, ಅದಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ. ನನಗಿದು ಯಾಕೋ ನನ್ನ ಮನಸ್ಸಿಗೆ ತೃಪ್ತಿ ತರಲಿಲ್ಲ. ನೀವು ಹೇಳೋ ಪ್ರಕಾರನೇ ಈ ರೀತಿ ಹೋರಾಟ ಮಾಡೋದ್ರಿಂದಾಗ್ಲಿ ಧಕ್ಕೆ ಏನೋ ಬಂದೇ ಬರುತ್ತೆ. ಆದರೆ ಆಟೋಮ್ಯಾಟಿಕ್ಲಿ ಹುಟ್ಕೊಳ್ಳೋ ಒಂದು ಪ್ರಶ್ನೆ ಆದರೆ, ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡೋರನ್ನ ಖಂಡಿಸಬಾರ್ದಾ? ಹಾಗಿದ್ದು ಖಂಡಿಸಲೇಬೇಕು ಅಂದರೆ ನೀವು ಯಾವ ರೀತಿ ಖಂಡಿಸ್ತೀರಿ? ಖಂಡಿಸಲೇಬೇಕು. ಕನ್ನಡರ ಸ್ವಾಭಿಮಾನ ಮತ್ತು ಕನ್ನಡಿಗರ ಒಂದು ರಕ್ಷಣೆ ಅಥವಾ ಕನ್ನಡಿಗರ ಒಂದು ಮರ್ಯಾದೆ ಏನಿದೆ ಅದನ್ನು ಬೀದಿ ಪಾಲ್ ಮಾಡಬಾರ್ದು. ಜವಾಬ್ದಾರಿಯಾಗಿ ನಾವು ಅದನ್ನು ಹೇಗೆ ಖಂಡಿಸ್ಬೇಕು ಹಾಗೆ ಖಂಡಿಸ್ಬೇಕು. ಇದೇ ಸತ್ಯರಾಜ ಮಾತಾಡಿದ್ದಾನೆ, ನೋವಾಗಿದೆ. ನೀವು ನಿಜವಾಗ್ಲೂ ಅವನನ್ನು ನೀವು ಯಾವುದೇ ಕನ್ನಡ ನಿರ್ಮಾಪಕರು ಅವನ ಚಿತ್ರ ತಗೋಬಾರ್ದು ಅಥವಾ ಅವನನ್ನು ಆ್ಯಕ್ಟ್ ಮಾಡಿಸ್ಬಾರ್ದು ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕಾಗಿತ್ತು. ಅಥವಾ ಒಂದು ಸಹಿ ಸಂಗ್ರಹಣೆ ಮಾಡಿ ಅವನಿಗೆ ಒಂದು ಪತ್ರದ ಮೂಲಕ, ನೀವು ನಮ್ಮ ಮನಸ್ಸಿಗೆ ಬೇಜಾರು ಮಾಡಿದ್ದೀರಾ, ಕ್ಷಮೆ ಕೇಳಿ ಅಂತ ಪತ್ರದ ಮುಖಾಂತರ ಅವ್ರಿಗೆ ತಿಳಿಸಿ ಅದನ್ನು ಮಾಡಬೇಕಾಗಿತ್ತು. ಬರೀ ಧಿಕ್ಕಾರಕ್ಕೆ ಹೋಗೋದ್ರಾಗಿ ನಮ್ಮನ್ನು ಬಿಂಬಿಸೋದು ಹೇಗಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಈ ರೀತಿ ಬಂದ್ಗಳು ಕರೆದಾಗ ಬರೀ ಬೇರೆ ರಾಷ್ಟ್ರ ಅಲ್ಲ, ಬೇರೆ ರಾಜ್ಯ ಅಲ್ಲ, ಈ ಬಂದ್ಗಳು ಕರೆದಾಗ ಕನ್ನಡಿಗರಿಗೇನೆ ತೊಂದರೆ ಆಗುತ್ತೆ ಅನ್ನೋದನ್ನ ನೀವು ಒಪ್ಕೋತೀರಾ? ಇಲ್ಲ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಬಂದ್ ಕರಿಬಾರ್ದು. ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ, ಹರ್ತಾಳ್ ಮತ್ತು ಬಂದು ಇಸ್ ಇಲ್ಲೀಗಲ್, ಕಾನೂನು ಬಾಹಿರ. ಯಾರು ಕರೀತಾರೋ ಬಂದು ಅಲ್ಲಿ ಆಗಿರ್ತಕ್ಕಂಥ ಲಾಸನ್ನು ತುಂಬಿಸ್ಕೊಡ್ಬೇಕು ಅಂತಲೂ ಒಂದು ಕಾನೂನಿದೆ. ಸೊ ಮನಸ್ಸಿಗೆ ಬಂದಾಗೆ ಬಂದು ಕರೆಯೋದು ಅಥವಾ ಜನರ ಹೊಟ್ಟೆ ಪಾಡ್ಮೇಲೆ, ಯಾರು ತರಕಾರಿ ಮಾರೋನ್ಗೇನು, ಅವ್ನು ದುಡ್ಡು ಹೋಯ್ತಲ್ಲ, ಅವತ್ತು ವ್ಯಾಪಾರ ಇಲ್ಲ ಅವನಿಗೆ. ಎಮರ್ಜೆನ್ಸಿಗಳು, ಹಾಸ್ಪಿಟಲ್ಗಳು, ಶಾಲೆಗಳು, ಎಕ್ಸಾಮು, ಅನೇಕ ತೊಂದರೆಗಳಾಗ್ತವೆ. ಬಂದೇ ಮುಖ್ಯವಾದ ಒಂದು ಅಸ್ತ್ರ ಅಂತಿದ್ರೆ ಅದು ತಪ್ಪು ಅಂತ ಹೇಳ್ತೇನೆ. ಈ ವಿಡಿಯೋನಲ್ಲೇ ನೀವು ಹೇಳ್ದಂಗೆ ಇಟ್ ಲುಕ್ಸ್ ಲೈಕ್ ಅ ಕನೆಕ್ಷನ್ ಅಂತ ಹೇಳಿದಿರಿ. ಸೊ ಹೌದು, ಪ್ರತಿಯೊಂದಕ್ಕೂ ಒಂದು ಸ್ವಾರ್ಥ ಇದ್ದರೆ ಅದು ಕಲೆಕ್ಷನ್ ಆಗುತ್ತೆ, ಕನೆಕ್ಷನ್ ಇರುತ್ತೆ. ಬರೀ ಇವನೇ ಕನ್ನಡಿಗ ಅಲ್ಲ, ಇವಳೇ ಕನ್ನಡತಿ ಅಲ್ಲ, ಹೀಗೂ ಕನ್ನಡಿಗರು ಇರ್ತಾರೆ ಅನ್ನೋದನ್ನ ಈ ವಿಡಿಯೋನಲ್ಲಿ ನೀವು ಹೇಳಿದ್ದೀರಿ. ಯಾರೆಲ್ಲ ಕನ್ನಡಿಗರು, ಯಾರು ಕನ್ನಡಿಗರು? ಎಲ್ಲರೂ ಕನ್ನಡಿಗರೇ. ಸ್ವಾಭಿಮಾನನೂ ಎಲ್ಲರೂ ಕನ್ನಡಿಗರೇ. ಹೋರಾಟದ ಹಾದಿ ಬೇರೆ ಬೇರೆ ಅಥವಾ ಕೊಡುಗೆ ಬೇರೆ ಬೇರೆ. ಅನೇಕರು ಕೊಡುಗೆ ಕನ್ನಡಕ್ಕೆ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾ ಇದ್ದಾರೆ. ನಾನೊಬ್ಬ NRI ಮೀಟ್ ಮಾಡಿದೆ ಏರ್ಪೋರ್ಟಲ್ಲಿ. ಆತನ ಹವ್ಯಾಸ ಏನು ಅಂದರೆ 1930 ಬಂದಿರತಕ್ಕಂಥ ಕನ್ನಡ ಹಾಡುಗಳನ್ನು ಡಿಜಿಟಲ್ ಮಾಡಿ, ಇಂಡೆಕ್ಸಿಂಗ್ ಮಾಡಿ ಅದನ್ನು ಅಂತರ್ಜಾಲದಲ್ಲಿ ಬಿಡೋದು. ಎಂಥ ಕೊಡುಗೆ ಅದು! ನಾವು ಹುಡುಕೋ ಹಾಡುಗಳು, ರಾಜ್ಕುಮಾರ್ ಹಾಡುಗಳೆಲ್ಲ ಟೈಪ್ ಮಾಡಿದ ತಕ್ಷಣ ಟಪ್ ಅಂತ ಬರುತ್ತಲ್ಲ, ಯಾರೊಬ್ಬ ಕನ್ನಡಿಗ ಮಾಡಿರೋದು. ವಿಕಿಪೀಡಿಯಾಗೆ ಹೊಸ ಪದಗಳನ್ನು ಸೇರಿಸೋದು ಯಾರೊಬ್ಬ ಕನ್ನಡಿಗ ಮಾಡ್ತಾ ಇರೋದು. ಅಥವಾ ಈ ಕೇಂದ್ರ ಸರ್ಕಾರಕ್ಕೆ ಹಿಂದಿ ಹೇರಿಕೆ ಬಗ್ಗೆ ಆಗಿಂದ ಆಗ ಪತ್ರ ಬರೆಯೋದು, ಒತ್ತಡ ತರೋದು. ಸಾಫ್ಟ್ವೇರ್ ಕಂಪ್ನಿ ಹುಡುಗರು, ಸಣ್ಣ ಹುಡುಗರು ಎಷ್ಟು ಕೆಚ್ಚಿರುತ್ತೆ ಅವ್ರಿಗೆ. ನಾನೊಂದು ಹೋರಾಟ ನೋಡಿದೆ, ತುಂಬ ಅರ್ಥಪೂರ್ಣವಾಗಿತ್ತು. ಬೆಂಗಳೂರಿಂದ ಮೈಸೂರಿಗೆ 130 ಕಿಲೋಮೀಟರ್ ಉದ್ದಕ್ಕೆ ಮೈಲ್ಗಲ್ ಹಾಕಿದ್ದಾರೆ. ಚನ್ನಪಟ್ಟಣ, ಮಂಡ್ಯ ಅಂತ ಎಲ್ಲವೂ ಹಿಂದಿಯಲ್ಲಿದೆ. ಕೋಪದಿಂದ ಎಲ್ಲವೂ ಅದಕ್ಕೆ ಕರಿ ಮಸಿ ಬೆಳೆದಿದ್ನಲ್ಲ, ಆತ ನಿಜವಾದ ಕನ್ನಡಿಗ. ಆತ ಒಂದು ಪತ್ರನೂ ಬರೀತಾನೆ, ನನಗಿದು ಅರ್ಥ ಆಗಲ್ಲ, ಕನ್ನಡದಲ್ಲಿ ಬರಿಬೇಕು ಅಂತ. ಅದು ನಿಜವಾದ ಕನ್ನಡದ ಸ್ವಾಭಿಮಾನ, ಕನ್ನಡದ ಹೆಮ್ಮೆ ಎಂದು ಹೇಳ್ತಕ್ಕಂಥ ಕಾರ್ಯಕ್ರಮಗಳು. ಈ ವಿಡಿಯೋನಲ್ಲಿ ನೀವು ಇನ್ನೊಂದು ವಿಷಯನೂ ಹೇಳಿದಿರಿ, ಈ ಪ್ರತಿಭಟನೆ, ಹೋರಾಟ, ಕನ್ನಡಕ್ಕೋಸ್ಕರ ನಾವು ಅಂತ ಏನು ಸಂಘಟನೆಗಳಿವೆ, ಕನ್ನಡನ ಬೇರೆ ರಾಜ್ಯದಿಂದ ಬಂದವ್ರ ಮೇಲೆ ಹೇರ್ತಾರೆ. ಅದು ಕನ್ನಡಿಗರ, ಇಸ್ ದಟ್ ಹೌ ಕನ್ನಡಿಗರ್ಸ್ ಆರ್? ಅದು ನಮ್ಮ ಇಲ್ಲ. ನಾನು ಒಂದು ಸಂಸ್ಥೆ, ಈಗ ಇತ್ತೀಚೆಗೆ ಅವ್ರ ಬಗ್ಗೆ ಪರಿಚಯ ಆಯಿತು, ಕನ್ನಡ ಗೊತ್ತಿಲ್ಲ ಅಂತ ಒಂದು ಸಂಸ್ಥೆ.
ಆ ಸಂಸ್ಥೆಯ ಉದ್ದೇಶ ಹೊರ ರಾಜ್ಯದಿಂದ ಇಲ್ಲಿಗೆ ಕೆಲಸಕ್ಕೆ ಬರೋರು ಅಥವಾ ವಲಸಿಗರನ್ನ ಅಂತ ಏನು ಹೇಳ್ತೇವೆ, ಅವರಿಗೆ ಕನಿಷ್ಠ 10 ರಿಂದ 30 ಪದಗಳು, ಜನರೂಢಿಯ ಮಾತುಗಳು, ವ್ಯವಹರಿಸಕ್ಕೆ ಬೇಕಾಗಿರ್ತಕ್ಕಂಥ ಮಾತುಗಳನ್ನು ಪಾಠ ಮಾಡಿಸ್ತಾರೆ, ಬೋಧಿಸ್ತಾರೆ. ಕನ್ನಡಿಗ ಯಾವಾಗ ಆಗೋದು ಅಂದರೆ, ನಾನು ಮಾಡೋದು ಕಾರ್ಯಕ್ರಮ ಅದು ಎಷ್ಟು ಅರ್ಥನೋ ನನಗೆ ಗೊತ್ತಿಲ್ಲ. ನಾನು ಯಾವುದಾದ್ರು ಹೋಟ್ಲ್ಗೆ ಹೋದಾಗ ನನಗೆ ಹಿಂದಿಯಲ್ಲಿ ಕ್ಯಾ ಚಾಯಿ ಅಂತ ಕೇಳಿದಾಗ ಆ ಉತ್ತರ ನಾನು ಏನು ಬೇಕು ಕಾಫಿ ಟೀ ಹೇಳ್ತೀನಿ. ಕಿತ್ನಾ ಸಾಲ್ ಸೆ ಇದ್ದಾರೆ ಅಂತ ಕೇಳಿದ್ರೆ ಅವನು 10 ಸಾಲ್ ಸೆ ಅಂತ ಹೇಳಿದಾಗ आपको ಕನ್ನಡ ಸೀಖನಾ ಚಾಹಿಯೆ, ನೀನು ಕನ್ನಡ ಕಲಿಬೇಕು, ನೀನು ಈ ಭೂಮಿಯ ಋಣ, ನಿನಗೆ ಇಲ್ಲೊಂದು ಕೆಲಸ ಸಿಕ್ಕಿದೆ, ಒಳ್ಳೆ ವಾತಾವರಣ ಸಿಕ್ಕಿದೆ, ಒಳ್ಳೆ ಜನರು ಸಿಕ್ಕಿದ್ದಾರೆ, ನಿಂಗೆ ಸುರಕ್ಷಿತವಾಗಿದೆಯಾ, ಅವಾಗ ಒಂದು ಮನವರಿಕೆ ಆಗುತ್ತೆ. ಹೌದು ಬರುತ್ತೆ ಸರ್ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಾರಲ್ಲ, ಅವಾಗ ಕನ್ನಡದ ಅಭಿಮಾನ ಹೆಚ್ಚುತ್ತೆ. ನಮಗೆ ಕನ್ನಡ ಬರಲ್ಲ, ನಾವು ಹಿಂದಿಯಲ್ಲೇ ಮಾತಾಡ್ತೀವಿ ಅಥವಾ ತಮಿಳಲ್ಲೇ ಮಾತಾಡ್ತೀವಿ ಅಂದಾಗ ಅದು ತಪ್ಪು. ಕೊನೆಯದಾಗಿ ನಿಮ್ಗೆ ಇಷ್ಟೇ ಪ್ರಶ್ನೆ ಕೇಳಬೇಕು. ನೀವು ಯಾರನ್ನ ಖಂಡಿಸ್ತಿದ್ದೀರಿ, ವರ್ಷಾನುಗಟ್ಲೆಯಿಂದ ಕನ್ನಡದ ಪರ ಹೋರಾಟಗಾರರು ನಾವೇ ಅಂತ ಹೇಳ್ಕೊಂಡು ಬಂದಿರುವಂಥ ವ್ಯಕ್ತಿಗಳು, ಅವ್ರನ್ನ ಖಂಡಿಸಿದಾಗ ಯಾವ ರೀತಿ ಇಂಪ್ಯಾಕ್ಟ್ ಇತ್ತು, ಎಫೆಕ್ಟ್ ಇತ್ತು? ಎಷ್ಟು ಜನ ನಿಮಗೆ ಸಪೋರ್ಟ್ ಮಾಡಿದ್ರು, ಎಷ್ಟು ಜನ ನಿಮ್ಮನ್ನು ಖಂಡಿಸಿದ್ರು, ವಿರೋಧಿಸಿದ್ರು? ಖಂಡಿಸಿದ್ದು ಅವರ ಶಿಷ್ಯಂದಿರದಷ್ಟೇ. ನನಗೆ ಬೆಣ್ತಟ್ಟಿ ಬೆನ್ನೆಲುಬಾಗಿ ಅಥವಾ ನನಗೆ ಸ್ಥಿರತೆ ಮತ್ತು ಧೈರ್ಯ ತುಂಬಿದ್ದು ಅನೇಕರು, ಗೊತ್ತಿಲ್ಲದಿರೋರು ಫೋನ್ ಮಾಡಿ ನಾನು ನಿಮ್ಮ ಜೊತೆ ಇದ್ದೇವೆ, ಈ ಆಧುನಿಕ ಜಗತ್ತಿನಲ್ಲಿ ಈ ಥರ ಒಬ್ಬ ಕನ್ನಡ ಧ್ವನಿ ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಕನ್ನಡದ ಹೋರಾಟಗಾರ ಅಂತ ಹೇಳಿಕೊಂಡು ಸ್ವಾರ್ಥಕ್ಕೆ ಕೆಲಸ ಮಾಡೋರು ಬೇಡ, ಇದ್ದಾರೆ ಅನೇಕ ಕನ್ನಡ ಹೋರಾಟಗಾರರು, ಬಟ್ ಎಲ್ಲೋ ಅದರಲ್ಲಿ ಒಬ್ಬ ಬ್ಲ್ಯಾಕ್ ಸ್ಪಾಟ್ ಅಥವಾ ಇದ್ದಾರೆ, ಅದು ಬೇಡ, ನಿಮಗೆ ಯಾವ ಥರದ್ದು ಸಹಾಯ ಬೇಕು ಹೇಳಿ, ಆ ಥರ ಸಹಾಯ ಮಾಡ್ತೀವಿ. ನನಗೆ ತುಂಬ ಪ್ರಶಂಸೆ ಬಂದಿದ್ದು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ, ಅವರಿಂದ ನನಗೆ ಬಂದಿರತಕ್ಕಂಥ ಒಂದು ಪ್ರಶಂಸೆ ಅಥವಾ ಧೈರ್ಯ. ಅವರು ತಮಿಳ್ ಕ್ಯಾಡರ್ ಅವರು, ಬಟ್ IG ಬ್ಯಾಂಗ್ಳೂರ್ ರಿಟೈರ್ಡ್. ಅವ್ರು ಆಡಿದ ಕನ್ನಡದ ಸ್ಪಷ್ಟತೆ, ಕನ್ನಡದ ಮಾತು, ಅವರು ಎರಡೂ ಕಡೆಯನ್ನು ಬಿಂಬಿಸಿ, ಇಲ್ಲ ಈಗಿನ ಜಗತ್ತಿಗೆ, ಈಗಿನ ಕಾಲಕ್ಕೆ ಒಬ್ಬ ಧ್ವನಿ ಬೇಕು, ಈ ಧ್ವನಿ ವಾಟ್ ವಿ ಕಾಲ್ ಇಟ್ ಆಸ್ ಎ ಮಿಡಲ್ ಪಾತ್, ಇದರ ಎಕ್ಸ್ಟ್ರೀಮು ಅಲ್ಲ, ಈ ಕಡೆ ಲೀನಿಯಂಟು ಅಲ್ಲ, ಅಂದರೆ ರೋಡಲ್ಲಿ ಬಂದು ಗಲಾಟೆ ಮಾಡೋನು ಅಲ್ಲ ಅಥವಾ ಸುಮ್ಮನೆ ಕೂತ್ಕೊಳ್ಳೋನು ಅಲ್ಲ, ಮಿಡಲ್ ಪಾತಲ್ಲಿ ಇರ್ತಕ್ಕಂಥ ಧ್ವನಿಯೇ ಈಗಿನ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಒಂದು ಧ್ವನಿ ಅಂತ ಹೇಳಿ ನನಗೆ ತುಂಬ ಒಂದು 20 ನಿಮಿಷ ದೂರವಾಣಿ ಕರೆಯಲ್ಲಿ ಮಾತಾಡಿ ನನಗೆ ಒಂದು ಹೊಸ ಹೊಸ ಐಡಿಯಾಗಳನ್ನು ಕೊಟ್ಟು, ಹೇಗಿರಬೇಕು ಸಂಘಟನೆ, ಹೇಗಿರಬೇಕು ಮುಂದಿನ ಕಾರ್ಯಕ್ರಮ, ಹೇಗೆ ಜನರನ್ನು ಒಂದುಗೂಡಿಸ್ಬೇಕು, ಹೇಗೆ ಜನರ ಮನಸ್ಸನ್ನು ಗೆಲ್ಲಬೇಕು, ಹೇಗೆ ಧ್ವನಿ ಮುಟ್ಟಬೇಕು, ಎಲ್ಲಿ ಮುಟ್ಟಬೇಕು ಅಲ್ಲಿ, ನಿಮ್ಮ ಕಾರ್ಯಕ್ರಮಗಳು ಹೇಗಿರಬೇಕು ಅಂತ ಹೇಳಿ ಒಂದು ಪರಿಚಯ ಮಾಡಿಕೊಂಡು ನನಗೆ ಹೇಳಿದ್ರು. ಅದು ನನಗೆ ತುಂಬ ಖುಷಿ ಆಯಿತು. ನಾನು ಕೊನೆಯದೊಂದು ಹೇಳಿದೆ, ಬಟ್ ನೀವು ಕೊಟ್ಟಿರೋ ಉತ್ತರದಿಂದ ಒಂದು ಪ್ರಶ್ನೆ ಉದ್ಭವ ಆಯಿತು, ಅದನ್ನು ಕೇಳ್ತೀನಿ ಅಷ್ಟೇ. ನೀವು ಹೇಳಿದ ಹಾಗೆ ಮಿಡಲ್ ಪಾತ್ ಅಂತ ನೀವೇನು ಹೇಳ್ತಾ ಇದ್ದೀರಿ, ನಿಜವಾದ ತೊಂದರೆಗಳು ಅಂತ ಬಂದಾಗ, ಇಲ್ಲ ಇಶ್ಯೂಸ್ ಅಂತ ಬಂದಾಗ, ಇವಾಗ ಕಾವೇರಿ ಆಗಲಿ, ಕನ್ನಡ ಪರ ಹೋರಾಟ ಆಗಲಿ, ಮಹದಾಯಿ ನದಿ ವಿಷಯ ಆಗಲಿ, ಬರಗಾಲ ಆಗಲಿ, ನಮ್ಮ ರೈತರ ಸಮಸ್ಯೆ ಆಗಲಿ, ಇಂಥ ಕೋರ್ ಇಶ್ಯೂಸ್ ಅನ್ನೋ ವಿಷಯ ಬಂದಾಗ ನಿಜವಾಗ್ಲೂ ಈ ಮಿಡಲ್ ಪಾತ್ ಇಂಪ್ಯಾಕ್ಟ್ ಮಾಡುತ್ತಾ? ಅವಾಗ ನಾವು ಬೀದಿ ಇಳಿಲೇಬೇಕಾಗತ್ತೆ, ಹೋರಾಟ ಮಾಡಲೇಬೇಕಾಗುತ್ತೆ. ಮಿಡಲ್ ಪಾತೇ ಬೇಕು. ಯಾಕೆ ಅಂದರೆ ವಿ ಆರ್ ಇನ್ ಎ ಫೆಡರಲ್ ಸಿಸ್ಟಮ್. ಅಂದರೆ ಪಕ್ಕದ ರಾಜ್ಯಗಳು ಪಾಕಿಸ್ತಾನ ಅಲ್ಲ, ಅಫ್ಘಾನಿಸ್ತಾನ ಅಲ್ವಾ, ಅಥವಾ ನಮ್ಮ ವೈರಿಗಳಲ್ಲ. ತಮಿಳ್ನಾಡವರು ಭಾರತದವರೇ, ಅವರು ಮನುಷ್ಯರೇ. ಹಾಗಂತ ನಾವು ಕನ್ನಡಿಗರ ಅನ್ಯಾಯ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲವನ್ನು ಮಾತುಕತೆಯಲ್ಲಿ ಬಗೆಹರಿಸೋದಾದರೆ ಕಲ್ಲು ತೂರಾಟ, ಬೆಂಕಿ ಯಾಕೆ ಬೇಕು ಅಂತ ನನ್ನ ಪ್ರಶ್ನೆ. ಅದೇ ನನ್ನ ಉತ್ತರ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಅವ್ರು ಹೇಳ್ದಂಗೆ ಕಲ್ಲು ತೂರಾಟ ಮಾಡೋರು ಮಾತ್ರ ಕನ್ನಡಿಗರಲ್ಲ, ಬಾವುಟ ಹಿಡ್ಕೊಂಡು ಘೋಷಣೆಗಳು ಕೂಗೋರು ಮಾತ್ರ ಕನ್ನಡಿಗರಲ್ಲ, ಹೀಗೂ ಇರ್ಬೋದು ಕನ್ನಡಿಗರು ಅನ್ನೋರು ಸಹ ಕನ್ನಡಿಗರೇನೆ. ಥ್ಯಾಂಕ್ ಯು.